ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ನಿತಿನ್ ಬಿಂದು ವಿಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಬಂದ್ಬಿಟ್ಟು ಶ್ರಾವಣ ಶನಿವಾರದ ಟೈಮಲ್ಲಿ ನಾನು, ನಮ್ಮಪ್ಪ, ನಮ್ಮಮ್ಮ, ನನ್ನ ಹಸ್ಬೆಂಡ್, ನನ್ನ ತಂಗಿ ಹಾಗೆ ಮೈತ್ರಿ ನಾವೆಲ್ಲರೂ ಮೇಲ್ಕೋಟೆಗೆ ಹೋಗಿದ್ವಿ ಶ್ರಾವಣಕ್ಕೆ. ಮನೆ ದೇವ್ರನ್ನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಆ ವ್ಲಾಗ್ ಆಗಿರುತ್ತೆ. ಓಕೆನಾ? ಈ ವ್ಲಾಗು ಯಾಕಪ್ಪ ಹಿಂಗೆ ಉದ್ದುದ್ದ ಇದೆ, ಯಾವಾಗಲೂ ಅಗ್ಲ ಅಲ್ಲ ವೀಡಿಯೋಸ್ ಇವ್ರು ಹಾಕ್ತಾರೆ ಅಂತ ನಾನು ಶಾರ್ಟ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಎಲ್ಲ ಉದ್ದುದ್ದ ವೀಡಿಯೋಸ್ನ ಮಾಡಿಕೊಂಡೆ. ಬಟ್ ವೀಡಿಯೋಸ್ ಎಲ್ಲ ತುಂಬ ಲಾಂಗ್ ಲೆಂತಿ ಇರೋದ್ರಿಂದ, ಶಾರ್ಟ್ಸಲ್ಲಿ ಟೈಮ್ ಡ್ಯೂರಿಯೇಷನ್ ಇರೋದ್ರಿಂದ ಕಾರಣಕ್ಕೆ ನಾನು ಎಲ್ಲ ವೀಡಿಯೋಸ್ನೆಲ್ಲ ಕಂಬೈನ್ ಮಾಡಿ ನಾನು ಒಂದು ವೀಡಿಯೋ ಥರನೇ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡೋಣ, ಚೆನ್ನಾಗಿರುತ್ತೆ, ನನ್ನ ಸಬ್ಸ್ಕ್ರೈಬರ್ಸು ಖುಷಿ ಪಡ್ತಾರೆ ಅಂತ. ನಾವು ಬಂದ್ಬಿಟ್ಟು ಅಮ್ಮನ ಸೈಡು ನಂಗೆ ಅಮ್ಮ ಅಪ್ಪ ಬಂದ್ಬಿಟ್ಟು ಇಬ್ಬರು ಊರು ಬಂದ್ಬಿಟ್ಟು ಮಂಡ್ಯದ ಹತ್ರನೇ ಬರುತ್ತೆ. ಅಮ್ಮನ ಮನೆ ದೇವ್ರು ಬಂದ್ಬಿಟ್ಟು ನಮಗೆ ಮೇಲ್ಕೋಟೆ ಬರುತ್ತೆ, ಚಲುವನಾರಾಯಣ ಸ್ವಾಮಿ ಬರುತ್ತೆ. ಹಸ್ಬೆಂಡ್ ಮನೆ ದೇವ್ರು ಬಂದ್ಬಿಟ್ಟು ತಿರುಪತಿ ಸ್ವಾಮಿ ಬರುತ್ತೆ. ಓಕೆನಾ? ನಾವು ಶ್ರಾವಣಕ್ಕೆ ಹೋಗ್ತೀವಿ, ದರ್ಶನ ಮಾಡ್ಕೊಂಡು ಬಂದೇ ಬರ್ತೀವಿ ಮೇಲ್ಕೋಟೆಗೆ. ಆ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ನಾವು ಮನೆ ಬಿಡೋಷ್ಟಲ್ಲಿ 6:30 ಆಗಿತ್ತು. ನಾವು ಅಲ್ಲಿಗೋಗಿ ರೀಚ್ ಆಗೋಷ್ಟಲ್ಲಿ ಆಲ್ಮೋಸ್ಟ್ 8:30 ಆಗಿತ್ತು. ಓಕೆನಾ? ಹೋಗ್ಬೇಕಾದ್ರೇ ಅಲ್ಲೇ ಸ್ವಲ್ಪ ಹೊತ್ತು ನಮ್ಮ ಊರ ಹತ್ರ ನಿಲ್ಲಿಸಿ ನಾವು, ನನ್ನ ಹಸ್ಬೆಂಡು ಮತ್ತು ಅಪ್ಪ ತಿಂಡಿ ತಿಂದ್ರೆ ಆಯಿತಾ, ಅವ್ರಿಗೆ ತಿಂಡಿ ಟೈಮ್ ಆಗಿತ್ತು, ತಿಂಡಿ ಬೇಕು ಅಂದರೆ ಅವ್ರು ತಿಂದ್ಕೊಂಡ್ರು. ನಾವು ಮಿಕ್ಕಿದವರೆಲ್ಲ ದೇವ್ರ ದರ್ಶನ ಆದಮೇಲೆ ತಿಂಡಿ ತಿನ್ನೋಣ ಅಂದ್ಕೊಂಡು ನಾವು ಮೇಲ್ಕೋಟೆಗೆ ರೀಚ್ ಆದಮೇಲೆ ಫಸ್ಟು ಕಲ್ಯಾಣಿಗೆ ಹೋಗಿ ಪೂಜೆ ಮಾಡ್ಕೋತೀವಿ. ಅಲ್ಲಿಂದ ಬೆಟ್ಟ ಹತ್ತಕ್ಕೆ ಶುರು ಮಾಡ್ತೀವಿ. ಮುಂಚೆ ಎಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಇವಾಗಲೂ ವರ್ಷ ಹೋಗ್ತೀವಿ. ಆವಾಗ ನಾವು ಒಟ್ಟಿಗೆ ಫ್ಯಾಮಿಲಿ ಎಲ್ಲ ಹೋಗ್ತಿದ್ವಿ ಆಯಿತಾ. ಕಾಂಪಿಟೇಷನಲ್ಲಿ ಬೆಟ್ಟ ಹತ್ಬಿಡ್ತಿದ್ವಿ, ಗೊತ್ತಾಗ್ತಿರ್ಲಿಲ್ಲ ಚಿಕ್ಕ ವಯಸ್ಸಲ್ಲಿ. ಇವಾಗಂತೂ ಬೆಟ್ಟ ಹತ್ತಷ್ಟರಲ್ಲಿ ಸುಸ್ತಾಗ್ಬಿಡುತ್ತೆ. ಬಟ್ ಸ್ಟಿಲ್ ಅಷ್ಟು ಬೆಟ್ಟ ಹತ್ಕೊಂಡು ಹೋಗ್ತೀವಿ. ಅಲ್ಲೋಗಿ ದೇವ್ರ ದರ್ಶನ ಮಾಡಿದ್ರೆ ಹಬ್ಬ ಸಾರ್ಥಕ ಆಗುತ್ತೆ, ಕಣ್ಣು ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಹೋಗ್ಬೇಕಾದ್ರೆ ತುಂಬ ಕೋತಿಗಳು ಇರ್ತವೆ ಆಯಿತಾ. ನಾವು ದೇವ್ರಿಗೆ ಪೂಜೆಗೆ ಸಾಮಾನೆಲ್ಲ ತೊಗೊಂಡಿರ್ತೀವಲ್ಲ, ಅದಕ್ಕೇನಾದ್ರು ತಿನ್ನೋಕ್ಕಿರುತ್ತೆ ಅಂತ ಪಾಪ ಕವರ್ನ ಕಿತ್ಕೊಳ್ಳೋಕೆ ಬರ್ತವೆ. ಅಲ್ಲಿ ಇಷ್ಟೊಂದು ಕೋತಿ ಇತ್ತು. ಆಮೇಲೆ ಹೋಗಿ ನಾವು ಚಲುವನಾರಾಯಣ ಸ್ವಾಮಿ ದರ್ಶನ ಮಾಡ್ಕೊಂಡು ಕಣ್ಣು ತುಂಬ್ಕೊಂಡು ಮನಸ್ಸು ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಅಲ್ಲಿಂದ ಇಳ್ಕೊಂಬಂದು ಕೆಳಗೆ ರಾಮ ಸೀತೆ ಲಕ್ಷ್ಮಣ ಸ್ವಾಮಿನ ದರ್ಶನ ಮಾಡ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಚಲುವನಾರಾಯಣ ಸ್ವಾಮಿ ದರ್ಶನ ಮಾಡೋಕ್ಕೆ. ಕೆಳಗೆ ದೇವಸ್ಥಾನ ಅಂತಾರೆ. ಓಕೆನಾ? ಅಲ್ಲಿಗೆ ನಾವು ಹೊರಟ್ವಿ. ವಾಕಬಲ್ ಡಿಸ್ಟೆನ್ಸೇ, ಆರಾಮಾಗಿ ಹೋಗ್ಬೋದು. ಅಲ್ಲಿ ಚಲುವನಾರಾಯಣ ಸ್ವಾಮಿ ದೇವಸ್ಥಾನ ಹೆವಿ ರಶ್ ಆಯಿತಾ. ರಶ್ ಅಂದರೆ ರಶ್ಶು. ನಾವೆಲ್ಲ ಟಿಕೆಟ್ ತೊಗೊಂಡು ಫಾಸ್ಟಾಗಿ ಹೋಗಿ ದರ್ಶನನೇ ಮಾಡ್ಬೋದು ಅಂದ್ಕೊಂಡ್ವಿ. ಬಟ್ ಅಲ್ಲೂ ಕೂಡ ಹೆವಿ ರಶ್ ಇತ್ತು. ಶ್ರಾವಣ ಟೈಮ್ ಆದರೆ ಈ ಥರ ಎಲ್ಲ ಕಡೆ ಅಂಗಡಿ ಇಟ್ಕೊಂಡಿರ್ತಾರೆ. ನಾವು ಚಿಕ್ಕ ವಯಸ್ಸಲ್ಲಂತೂ ಈ ಥರ ಅಂಗಡಿ ಇಟ್ಕೊಂಡ್ರೆ ನಮ್ಮ ದೊಡ್ಡಪ್ಪನೋ ಚಿಕ್ಕಪ್ಪನೋ ನಮ್ಮಪ್ಪನೋ ಎಲ್ಲ ಆಟ ಸಾಮಾನು ಕೊಡಿಸ್ತಾರೆ ಅಂತ ಫುಲ್ ಖುಷಿ ಆಗೋದು. ಆವಾಗ ನಮ್ಮ ಚಿಕ್ಕಪ್ಪ ಹತ್ರ ಟೆಂಪೋ ಇತ್ತು ಆಯಿತಾ. ನಾವೆಲ್ಲ ದರ್ಶನ ಮಾಡೋಕ್ಕೆ ಹೋಗ್ತಿದ್ವಿ. ನಾನು, ನನ್ನ ತಂಗಿ, ನಮ್ಮಪ್ಪ, ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ನಮ್ಮ ಅತ್ತೆಂದಿರು ಎಲ್ಲ ಒಟ್ಟಿಗೆ ಹೋಗ್ತಿದ್ವಿ. ಹೆವಿ ಮಜಾ ಇರೋದು ಆಯಿತಾ. ಎಷ್ಟು ಖುಷಿ ಇರೋದು ಗೊತ್ತಾ. ಟೆಂಪೋದಲ್ಲಿ ಹೋಗ್ತಿದ್ವಿ, ಕಲ್ಯಾಣಿಯಲ್ಲಿ ಮುಳುಗ್ಸೋದು ನಮ್ಮನ್ನು. ಆಮೇಲಿಂದ ಬೆಟ್ಟ ಹತ್ಕೊಂಡು ಎಲ್ಲ ಮುಗಿಸ್ಕೊಂಡು ಆಮೇಲೆ ಎಲ್ಲರಿಗೂ ಆಟ ಸಾಮಾನು ಕೊಡ್ಸೋರು. ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ. ಇಲ್ಲಿಗೆ ಹೋದಾಗಂತೂ ಪ್ರತಿ ಸಲಿನೂ ಆ ಜ್ಞಾಪನ ಬಂದೇ ಬರುತ್ತೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಊರಿಗೆ ಹೊರಟಿದ್ದಾಯಿತು. ನಮ್ಮ ಅಜ್ಜಿ ಮನೆಗೆ ಹೋದ್ವಿ. ಅಲ್ಲಿ ನಮ್ಮ ಅಜ್ಜಿ ಮನೇಲಿ ಅತ್ತೆ ಆವಾಗ ತಾನೇ ಅವರೊಂದು ಬಿತ್ತನೆ ಬೆಳೆದಿದ್ದಾಯಿತು. ಅದನ್ನೆಲ್ಲ ಅವ್ರು ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಅದು ನನ್ನ ಹಸ್ಬೆಂಡು ಮತ್ತು ಮೈತ್ರಿ ಏನು ಮಾಡ್ತಿದ್ದಾರೆ ಅಂತ ಎಲ್ಲ ಕೇಳ್ಕೊತಾಯಿದ್ರು. ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ರೆಸ್ಟ್ ಮಾಡ್ಕೊಂಡು ಊರಿಗೆ ಹೋದಾದ್ಮೇಲೆ ನಾವು ಊರಲ್ಲಿರೋ ಎಲ್ಲ ದೇವಸ್ಥಾನನೂ ದರ್ಶನ ಮಾಡ್ತೀವಿ, ಪೂಜೆ ಮಾಡ್ಕೊಂಬಂದು ಸಂಜೆ ಮೇಲೆ ಫ್ರೀಯಾಗಿದ್ವಿ ಅಂದ್ಬಿಟ್ಟು ಏನಾರ ತಿನ್ನೋಣ ಅಂದ್ಬಿಟ್ಟು ನಾವು ಚಿಣ್ಯ ಅಂತ ಇದೆ ಓಕೆನಾ, ನಮ್ಮ ಊರ ಪಕ್ಕ. ಅಲ್ಲೋಗಿದ್ವಿ. ಅಲ್ಲೋಗಿ ಗೋಬಿ ಮಂಚೂರಿ, ಪಾನಿಪುರಿ ಎಲ್ಲ ತಿಂದ್ವಿ, ಮಜಾ ಮಾಡಿದ್ವಿ. ನನ್ನ ಹಸ್ಬೆಂಡು ಮತ್ತು ನನ್ನ ತಂಗಿ ಪಾನಿಪುರಿ ಚೆನ್ನಾಗಿತ್ತು ಅಂತ ಇಬ್ಬರು ಕಾಂಪಿಟೇಷನಲ್ಲಿ ಇನ್ನೊಂದು ಪ್ಲೇಟ್ ತೊಗೊಂಡು ತಿಂದರು. ಅಲ್ಲಿಂದ ವಾಪಸ್ ಮನೆಗೆ ಬಂದ್ವಿ. ನಮ್ಮ ದೊಡ್ಡಮ್ಮನೂ ಬಂದಿದ್ರು. ಊರಲ್ಲೇ ನಮ್ಮ ಅಜ್ಜಿ ಮನೆ ಇದೆ, ನಮ್ಮ ದೊಡ್ಡಮ್ಮ ಇಬ್ಬರು ದೊಡ್ಡಮ್ಮನೂ ಊರಲ್ಲೇ ಇದ್ದಾರೆ, ನಮ್ಮ ಮಾವನೂ ಊರಲ್ಲೇ ಇದ್ದ. ನಾವು ಊರಿಗೆ ಹೋದ್ರಂತೂ ಎಲ್ಲೂ ಹೋಗೋದೇ ಬೇಡ, ಒಂದೇ ಊರಲ್ಲಿ ಫುಲ್ ಮಜಾ ಮಾಡ್ತೀವಿ ಅಂತಲೇ ಹೇಳ್ಬೋದು. ಅತ್ತೆ
ಅನ್ನ ಸಾಂಬಾರು ಮುದ್ದೆ ಪಾಯಸ ವಡೆ ಎಲ್ಲ ಮಾಡಿದರು. ನಮ್ಮ ಅತ್ತೆ ಕೈ ರುಚಿ ಅಂತೂ ಮೀರ್ಸೋಕ್ಕಾಗಲ್ಲ, ಯಾರ ಕೈಲೂ ಅದನ್ನು ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಸಖತ್ತಾಗಿ ನೋಡ್ಕೋತಾರೆ. ನಮ್ಮ ಅಜ್ಜಿ ನಮ್ಮ ತಾತ ನಮ್ಮನ್ನು ಎಷ್ಟು ನೋಡ್ಕೋತಿದ್ರು ಅದಕ್ಕಿಂತ ಹತ್ತರಷ್ಟು ನಮ್ಮ ಅತ್ತೆ ಮಾವ ನೋಡ್ಕೋತಾರೆ. ಎಲ್ಲ ದರ್ಶನ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಅವತ್ತಿನ ದಿನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ತಿಂಡಿಗೆ ನಮ್ಮ ದೊಡ್ಡಮ್ಮ ಕರೆದಿದ್ರು. ದೊಡ್ಡಮ್ಮ ಮನೇಲಿ ಇಡ್ಲಿ ಚಟ್ನಿ ಮಾಡಿದ್ರು. ತಿಂಡಿ ಎಲ್ಲ ತಿಂದ್ಕೊಂಡು ಹಂಗೆ ಹೊಲದ ಕಡೆ ಸುತ್ತಾಡ್ಕೊಂಬರೋಣ ಅಂತ ಹೋದ್ವಿ. ನಮ್ಮ ದೊಡ್ಡಪ್ಪ ನಮಗೋಸ್ಕರ ಎಳ್ಳೀರು ಸಹ ತಂದಿದ್ರು. ಎಳ್ಳೀರೆಲ್ಲ ಕೊಟ್ಟರು. ಎಳ್ಳೀರೆಲ್ಲ ಚೆನ್ನಾಗಿ ಕುಡ್ದು ಮಜಾ ಮಾಡಿ. ಊರಲ್ಲಿರೋ ಎಳ್ಳೀರಿಗೂ ನಾವು ಇಲ್ಲಿ ಕುಡಿಯೋ ಎಳ್ಳೀರಿಗೂ ತುಂಬ ವ್ಯತ್ಯಾಸ ಇದೆ ಅಂತಲೇ ಹೇಳ್ಬೋದು. ಅಲ್ಲಿ ಒಂದು ಎಳ್ಳೀರು ನಮ್ಮ ದೊಡ್ಡಪ್ಪ ಕೊಟ್ಟರು. ಕುಡಿಯೋಕ್ಕೆ ಫುಲ್ ಹೊಟ್ಟೆ ತುಂಬೋಯ್ತು. ಇನ್ನೂ ಎಳ್ಳೀರಿತ್ತು ಆಯಿತಾ. ಅಷ್ಟು ದಪ್ಪ ಎಳ್ಳೀರು, ಕೆಂದೆಳ್ಳೀರು ಅಂತಾರಲ್ಲ ಅದು ಸಖತ್ತಾಗಿತ್ತು. ಕುಡ್ದು ಮಜಾ ಮಾಡಿದ್ವಿ. ಹಾಗೆ ನಮ್ಮ ಅಣ್ಣನ ಮಗ ನನ್ನ ತಂಗಿ ಎಲ್ಲರೂ ಚೆನ್ನಾಗಿ ಆಟ ಆಡ್ತಿದ್ರು. ಆಗಿನ ಟೈಮಲ್ಲಿ ನಾವು ಹಿಂಗೆ ಆಟ ಆಡ್ತಿದ್ವಿ ಗೊತ್ತಾ, ಅದೇ ಇದು ತೆಂಗಿನ ಮರದ್ದು ಬಿದ್ದಾಗ ಅದನ್ನ ಇಟ್ಕೊಂಡು ಒಬ್ಬರು ಕುತ್ಕೋತಾರೆ, ನಾವು ಎಳಿತೀವಿ ಅಂತ ಆಟ ಆಡ್ತಿದ್ವಿ. ಆಟನೆಲ್ಲ ಆಡ್ತಿದ್ರು. ನಮ್ಮ ದೊಡ್ಡಪ್ಪ ಎಲ್ಲ ಕುಡ್ದಾದ್ಮೇಲೆ ಅದನ್ನು ಕಟ್ ಮಾಡಿಕೊಟ್ರು. ಅದರಲ್ಲಿರೋ ಗಂಜಿ ತಿನ್ನೋಕ್ಕೆ ಸಖತ್ತಾಗಿತ್ತು. ಆಮೇಲಿಂದ ನಮ್ಮ ತಾತನ ಅಳಿಸ್ಲೆಂಡ್ ಮರದ ಹತ್ರ ಹೋಗೋಣ ಅಂತ ಹೋದ್ವಿ ಆಯಿತಾ. ಅಲ್ಲಿ ಒಂದು ಕೊಂಬೆ ಬಿದ್ದೋಗಿತ್ತು. ಆವಾಗ ನಮ್ಮ ತಾತ ಅವರ ಅಪ್ಪ ನಮ್ಮ ಮುತ್ತಾತ ನೆಟ್ಟಿದ್ದಂತೆ, ಓಕೆನಾ. ಆ ಮರದಲ್ಲಿ ಯಾವಾಗಲೂ ನಾವು ಅವಾಗ ನಾವು ಸ್ಕೂಲೆಲ್ಲ ಮುಗಿಸ್ಕೊಂಡು ಸಮ್ಮರ್ ಹಾಲಿಡೇಸ್ಗೆ 3 months ರಜಾ ಬರೋದಲ್ಲ, ಅವಾಗ ನಾವು ಊರಿಗೆ ಹೋಗ್ಬಿಡ್ತಿದ್ವಿ. ನಂಗೆ ಇನ್ನೂ ನೆನಪಿದೆ. ನಮಗೆ ನಮ್ಮ ತಾತ ಈ ಮರದ ಹತ್ರ ಕೂತಿರೋರು, ನಾವು ಇವತ್ತು ಬರ್ತೀವಿ ಅಂತ ಹೇಳಿದರೆ ನಾವು ಬೆಳಗಿನ ಜಾವ ನ್ಯಾಷನಲ್ ಬಸ್ ಅಂತ ಇರೋದು, ಅದಕ್ಕೆ ಹೋಗ್ತಿದ್ವಿ. 9:30ಗೆ ನಮ್ಮ ತಾತ ಇಲ್ಲಿ ಕೂತಿರೋರು, ನಾವು ಏರಿ ಮೇಲೆ ನಡ್ಕೊಂಬರ್ತಿದ್ವಿ. ನಮ್ಮ ತಾತ ಕೂಗೋರಾಯ್ತಾ, ಇಲ್ಲಿದ್ದೀನಿ ನಾನು, ಬನ್ನಿ ಬಾರವ್ವ ಅಂತ ನಮ್ಮ ಅಮ್ಮನ್ನ. ನಮ್ಮ ತಾತ ಇವತ್ತು ಇದ್ದಿದ್ರಂತೂ ಅಪ್ಪ ಎಷ್ಟು ಖುಷಿ ಪಟ್ಟಿರೋರು. ನನ್ನ ಮದುವೆ ನೋಡಬೇಕು ಅಂತ ಆಸೆ ಇತ್ತು. ಬಟ್ ಸ್ಟಿಲ್ ಅವ್ರಿಗೆ ಕಫ ಥರ ಆಗಿ ಅವರು ಎಕ್ಸ್ಪೈರ್ ಆಗೋದ್ರು. ಬಟ್ ಅವ್ರು ನೆಟ್ಟಿದ್ದು ಅವ್ರ ಅಪ್ಪ ನೆಟ್ಟಿದ್ದು ಮರ ಆಯಿತಾ. ಈ ಮರ ಇವತ್ತಿಗೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆ ಒಂದು ಕೊಂಬೆ ಯಾಕೆ ಬಿದ್ದೋಗಿದೆ ಅಂದರೆ ಅಲ್ಲೇನೋ ನಮ್ಮ ಅತ್ತೆ ಹೇಳಿದ್ದು, ಅದು ಸ್ವಲ್ಪ ಜಾಗ ಇತ್ತಂತೆ. ಮಳೆ ಬಂದಾಗ ಅದು ನೀರು ತುಂಬಿ ಆ ಕೊಂಬೆ ಬಂದು ನೀರು ತುಂಬಿ ಅದು ಬಿದ್ದೋಗಿದೆ ಅಂತೆ. ನನ್ನ ಹಸ್ಬೆಂಡು, ನನ್ನ ತಂಗಿ, ಮೈತ್ರಿ ಎಲ್ಲ ಮರದ ಮೇಲೆ ಹತ್ತಿ ಸಾಹಸ ಮಾಡ್ತಿದ್ರು. ನನ್ನ ಹಸ್ಬೆಂಡ್ಗೆ ನಮ್ಮಪ್ಪ ಹುಷಾರಪ್ಪ ಅಂದರೆ, ಏನಿಲ್ಲ ಅಂಕಲ್, ನಾನು ಆರಾಮಾಗಿ ಹತ್ತಿ ಹೋಗ್ತೀನಿ, ಏನಿಲ್ಲ ಮಾವ ಅಂತ ಹೇಳ್ಕೊಂಡು ಅವರೆಲ್ಲ ಅಲ್ಲಿ ಹತ್ಕೊಂಡು ಮಜಾ ಮಾಡ್ತಿದ್ರು. ಮುಗಿಸ್ಕೊಂಡು ಮಧ್ಯಾಹ್ನದ ಮೇಲೆ ನಾವು ಬೆಂಗಳೂರಿಗೆ ಹೊರಟ್ವಿ ಅಂತ ಹೇಳ್ಬೋದು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಯಾರ್ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಹೀಗೆ ಸಪೋರ್ಟ್